ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ರಾತ್ರಿ ವರುಣ ಅಬ್ಬರಿಸಿದ್ದಾನೆ. ಈ ಕಾರಣಕ್ಕಾಗಿ ಮನೆಗೆ ನೀರು ನುಗ್ಗಿದೆ. ತಗ್ಗು ಪ್ರದೇಶದ ಮನೆಗಳ ನಿವಾಸಿಗಳು ಹೈರಾಣಾಗಿದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ಇಡೀ ರಾತ್ರಿ ಮಳೆ ಸುರಿದಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ರಬಕವಿ ನಗರದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಸೂಕ್ತ ಒಳಚರಂಡಿ ವ್ಯವಸ್ಥೆ ನಗರಸಭೆ ಮಾಡಿಲ್ಲ, ಅದೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನಗರಸಭೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾತ್ರಿ ಇಡೀ ನೀರು ಹೊರ ಹಾಕೋದ್ರಲ್ಲೇ ಜನ ನಿರತರಾಗಿದ್ದಾರೆ. ರಬಕವಿ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ರಬಕವಿ ಬನಹಟ್ಟಿ ನಗರಸಭೆ ವ್ಯಾಪ್ತಿಗೆ ಬರುವಂಥ ಮನೆಗಳು. ಈ ಮನೆಗಳಲ್ಲಿ ನೀರು ತುಂಬಿಕೊಂಡಿದೆ. ಯಾವ ರೀತಿ ನೀರು ತುಂಬಿಕೊಂಡಿದೆ ಅಂದರೆ ಮನೆಯ ಇಡೀ ಸದಸ್ಯರು ಕೂಡ ಬಕೆಟ್ನಲ್ಲಿ ನೀರನ್ನು ತುಂಬಿ ಮನೆಯಿಂದ ಆಚೆ ಹಾಕುವಲ್ಲಿ ನಿರತರಾಗಿದ್ದಾರೆ. ಈ ಹಂತದಲ್ಲಿ ನೀರು ತುಂಬಿಕೊಂಡ್ರೆ ಅವರ ದಿನನಿತ್ಯದ ಕತೆ ಏನಾಗಬೇಕು, ಅವರ ಜೀವನದ ಕತೆ ಏನಾಗಬೇಕು ಅಂತ ಹೇಳಿ ಮನೆಯಲ್ಲಿ ಕೂಡಿಟ್ಟಿದ್ದಂಥ ದವಸ ಧಾನ್ಯ ಎಲ್ಲವೂ ಕೂಡ ಮಳೆಗೆ ಹಾಳಾಗುತ್ತೆ. ಕೂತ್ಕೊಳ್ಳೋಕ್ಕೂ ಕೂಡ ಜಾಗ ಇರೋದಿಲ್ಲ. ಇಡೀ ಮನೆ ಬಂದು ರಾತ್ರಿ ಇಡೀ ಜಾಗರಣೆ ಮಾಡುವ ಸ್ಥಿತಿ. ಇಂಥ ಚರಂಡಿ ವ್ಯವಸ್ಥೆ ಅಚ್ಚುಕಟ್ಟಾಗಿದ್ದರೆ ನಮ್ಮ ಮನೆಗಳಿಗೆ ನೀರು ನುಗ್ತಾ ಇರಲಿಲ್ಲ ಅನ್ನೋದು ಅಲ್ಲಿನ ಜನರ ಮಾತು. ಇದನ್ನ ಹೊರ ತಗೊಂಡ್ರೆ ಇದೆಲ್ಲ ನೀವು ತುಂಬಿದ್ರಲ್ಲಿ ಇದು ಹೊರ ತೆಗಿಯಂತ ಇಲ್ಲಿ ನೀರು ಹೋಗಲಿ. ಏನ್ ನೋಡ್ರಿ ಸರ್, ಇದು ಗಟರ್ ಹೋಗ್ತೈತ್ರಿ ನೀರು ಏನ್ ಹಾಳಕ್ಕ. ಇದನ್ನ ಹೊರ ತೆಗಿಯಂತ ಒಂದು ಕಬ್ಬಾಗಿ ಇಲ್ಲಿ ತನಕ ನೀರು ಇದ್ದು